ಮಾಗಡಿ ತಾಲೂಕು ಕುದೂರು ಬಸ್ ನಿಲ್ದಾಣದ ಸಮೀಪದಲ್ಲಿದ್ದ ಉಡುಪಿ ಹೋಟೆಲ್ಗೆ ಬುಧವಾರ ರಾತ್ರಿ ಬೆಂಕಿ ತಗುಲಿದ್ದು ಹೋಟೆಲ್ನ ಒಳಗಿದ್ದ ವಸ್ತುಗಳು ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿವೆ. ಯಾರ ಮೇಲೆ ಅನ್ನೋದು ನಿಮಗೆ ಅನುಮಾನ ಏನಾರ ಇದೆಯಾ? ಬೆಂಕಿ ತಗುಲಿರೋದ್ರ ಬಗ್ಗೆ ಶಾರ್ಟ್ ಸರ್ಕ್ಯೂಟ್ ಅಂತ ಏನೇನು ವಸ್ತುಗಳು ಹೋಗಿದಾವೆ ಸರ್? ಅದೇ ಕ್ಯಾಶ್ ಬಿಟ್ಟು ಇನ್ನೆಲ್ಲ ಟೇಬಲ್, ಫ್ರಿಜ್, ವಾಟರ್ ಕೂಲರ್. ನಾವು ಇಲ್ಲಿ ಬಂದು ನಮ್ಮ ಜೀವನ ನಾವು ಮಾಡ್ತಾ ಇತ್ತು, ಸಂಸಾರ ಮಕ್ಕಳು ಯಾಕಂದ್ರೆ ಸಂಸಾರ ಮಾಡ್ತಾ ಇತ್ತು ಅಲ್ಲಿ. ಮತ್ತು ನಮಗೆ ರಾತ್ರಿ ಬಂದು ಬೆಳಿಗ್ಗೆ ಬಂದು ನೋಡುವಾಗ ಹೋಟ್ಲಲ್ಲಿ ಈ ಥರ ಆಗಿದೆ. ಇನ್ನು ಮುಂದಿನ ವ್ಯವಸ್ಥೆ ಅನ್ನೋದು ನಮಗೆ ಸ್ವಲ್ಪ ಕಷ್ಟ ಇದೆ. ಈಗ ಎಲ್ಲ ಇದು ಮಾಡ್ಕೊಳ್ಬೇಕು, ಇದು ಮಾಡಬೇಕು ಅಂತೇಳಿ ಹೇಳ್ಕೊಳ್ಳೋದು ಅಷ್ಟೇ ಇದೆ. ಅದೇ ಫಸ್ಟು ನಾವು 6:30 ಬಂದು ಎಲ್ಲ ನಾವು ವಾಕಿಂಗ್ ಫ್ರೆಂಡ್ಸ್ಗಳೆಲ್ಲ ಬಂದಾಗ ನಮಗೆ ಒಂಥರ ಶಾಕ್ ಆಯಿತು. ಯಾಕೆಂದರೆ ಎಲ್ಲ ಹೊರಗಡೆ ನಿಂತಿದ್ರು ಏನು ಅಂತ. ಫಸ್ಟು ಇವ್ರು ಕರ್ಕೊಂಡು ಒಳಗಡೆ ಬಂದು ನೋಡಿದ್ರೆ ಇನ್ನು ಶಾರ್ಟ್ ಸರ್ಕ್ಯೂಟಿಂದ ಉರಿತಾ ಇತ್ತು. ಒಳಗಡೆ ಇರೋ ಚೇರು, ಟೇಬಲ್ಲು, ಅವರು ಕ್ಯಾಶ್ ಕೌಂಟ್ರು, ಅವ್ರು ಏನೇನು, ಆಮೇಲೆ ಫಿಲ್ಟ್ರು ಎಲ್ಲ ಕಂಪ್ಲೀಟ್ ನಾಶವಾಗ್ಬಿಟ್ಟೈತೆ. ಅವರು ಬಿಲ್ಡಿಂಗ್ ತವಲಿಂದಲೂ ಸರ್ ಮಾಡ್ಕೊಂಡ್ರು. ಅಷ್ಟು ಅವರಿಗೆ ತುಂಬ ಲಾಸ್ ಆಗೈತೆ ಅವ್ರಿಗೆ. ಆಮೇಲೆ ಜೊತೆಗೆ ಸ್ವಂತ ಬಂಡವಾಳ ಏನು ನಾವು ಕಂಡಂಗೆ ಏನು ಬಂಡವಾಳ ಇಲ್ಲ. ಅವತ್ತು ವ್ಯಾಪಾರ ಮಾಡ್ಕೊಬೇಕು, ಅವತ್ತು ಜೀವನ ಮಾಡಬೇಕು, ಆ ಮಟ್ಟಕ್ಕೆ ಅವರು ಇದ್ದಾರೆ. ನಾನು ಸಾರ್ವಜನಿಕರಲ್ಲಿ, ಕುದೂರು ಸಾರ್ವಜನಿಕರಲ್ಲಿ ಪ್ರಾರ್ಥನೆ ಮಾಡೋದೇನು ಅಂದರೆ ಅವ್ರ ಕೈಲಿ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಎಲ್ಲರೂ ಸಹಾಯ ಮಾಡಿದರೆ ಇಂಥವ್ರನ್ನ ನಾವು ಕುದೂರಿನಲ್ಲಿ ಉಳಿಸ್ಕೊಬೋದು ಅಂತ ನನ್ನ ಒಂದು ಕಳಕಳಿಯ ಪ್ರಾರ್ಥನೆ.